ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಆರ್ಡರ್ ಮಾಡ್ಕೊಂಡ್ಮೇಲೆ ನಾನೇ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. 7 ಡೇಸ್ ಸೀಕ್ರೆಟ್ ಕೂಡ ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಆ ಸೀಕ್ರೆಟ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆಲ್ರೆಡಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಇದು ಮತ್ತು ಆ 7 ಡೇಸ್ ಸೀಕ್ರೆಟ್ ಮಾತ್ರ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ಮನೆಗೆ ಕಟ್ಬೋದು, ಅಂಗಡಿಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು, ಎಲ್ಲದಕ್ಕೂ ಕೂಡ ಕಟ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಈ ವರ್ಷದಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈ 786 ನಂಬಿದರೆ ಯಾವತ್ತೂ ಕೂಡ ಕೈ ಬಿಡೋ ಚಾನ್ಸೇ ಇರೋದಿಲ್ಲ. ಒಂದಲ್ಲ ಒಂದಿನ ನಿಮ್ಮನ್ನ ಕೈ ಹಿಡಿಯುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮನಿ ಅಟ್ರಾಕ್ಷನ್ ಬೇಗ ಆಗಬೇಕು, 100ಗೆ 99% ರಿಸಲ್ಟ್ ಸಿಗಬೇಕು ಅಂದರೆ ಇದನ್ನು ಮಾಡಿ. ನಿಮಗೆ ಯಾವುದ್ಯಾವುದೋ ರೆಮಿಡಿ ಮಾಡಿಬಿಟ್ಟು ಯಾವುದೂ ಸಿಕ್ಕಿಲ್ಲ, ನನಗೆ ಇದೆಲ್ಲ ವೇಸ್ಟು ಅನ್ನೋರು ಇದೊಂದು ರೆಮಿಡಿ ಮಾಡಿ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮನಿ ಅಟ್ರಾಕ್ಷನ್. ಮತ್ತು ಇದನ್ನು ಯಾರಿಗೂ ಹೇಳ್ದೇನೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಯಾರ ಜೊತೆನೂ ಕೂಡ ಮಾತಾಡ್ದೇ ಇದನ್ನು ಕಟ್ಟಬೇಕಾಗುತ್ತೆ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಬೆಳಗಿನ ಜಾವ ಕಟ್ಟಿ ಮಾಡಿ. ನಿಮಗೆ ಬೇಕಾಗಿರೋದು ಸಿಂಪಲ್ ಇದೊಂದು, ಇದು ಆಲ್ಮೋಸ್ಟ್ ಕೈ ಚೀಲ ಅಂತ ನಾವು ಹೇಳ್ತೀವಿ. ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ತುಂಬ ಹಳೆ ಕಾಲದವರೆಲ್ಲ ಉಪಯೋಗಿಸ್ತಾ ಇದ್ರು ಗೊತ್ತಾ, ಕೈ ಚೀಲ ಅಂತ. ಇದು ಬಂದು ಈ ಥರ ಸಿಗುತ್ತೆ. ನನಗೆ ಈ ಥರ ಬ್ಯಾಂಕಿಂದ ನನಗೆ ಸಿಕ್ಕಿದ್ದು. ತುಂಬ ಯೂಸ್ ಆಗುತ್ತೆ ನಿಮಗೆ. ಇದೇ ಥರ ಅಂದರೆ ರೆಡ್ ಕಲರ್ದು ನೀವು ತೊಗೊಳ್ಳಿ. ಒಂದು 1/2 ಮೀಟರ್ ತೊಗೊಂಡು ನೀವೇ ಮನೇಲೇ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ. ಕೈಯಿಂದನೇ ಸ್ಟಿಚ್ ಮಾಡ್ಬೋದು, ಇದು ಕೈಯಲ್ಲೇ ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಬರಲ್ಲ ಅಂತ ಹೇಳಿದ್ರೆ ಹೋಗಿ ಟೈಲರ್ಗೆ ಕೊಟ್ಟರೆ ನೀವು ಆರಾಮಾಗಿ ಈ ಥರ ರೆಡ್ ಕಲರ್ ಕ್ಲಾತಲ್ಲಿ ನಿಮಗೆ ಈ ಥರ ಒಂದು ಕೈ ಚೀಲನ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಸರಿನಾ? ಈ ಥರ ರೆಡ್ ಕಲರೇ ಬೇಕಾಗಿರುತ್ತೆ ನಿಮಗೆ. ರೆಡ್ ಕಲರ್ ತೊಗೊಳ್ಳಿ, ಇಲ್ಲ ಮೆರೂನ್ ಕಲರ್, ರೆಡ್ ಕಲರ್, ಈ ಥರ ಡಾರ್ಕ್ ಕಲರ್ ತೊಗೊಳ್ಳಿ. ಬ್ಲ್ಯಾಕ್ ಕಲರ್ ತೊಗೋಬೇಡಿ, ವೈಟ್ ಕಲರ್ ತೊಗೋಬೇಡಿ. ಈ ಥರ ಅಟ್ರಾಕ್ಷನ್ ಆಗೋ ಕಲರ್ನ ತೊಗೊಳ್ಳಿ ನೀವು. ರೆಡ್ ಅಂದರೆ ತುಂಬ ಬೇಗ ಅಟ್ರಾಕ್ಷನ್ ಆಗುತ್ತೆ ನಿಮಗೆ. ಮೆರೂನ್ ಕಲರ್ ಕೂಡ ಮತ್ತು ಬ್ಲೂ ಕಲರ್ ಕೂಡ ಬೇಗ ಅಟ್ರಾಕ್ಷನ್ ಆಗುತ್ತೆ. ಈ ಥರ ಕಲರ್ನ ತೊಗೊಳ್ಳಿ. ತೊಗೊಂಡಾದ್ಮೇಲೆ ಮುಖ್ಯವಾಗಿ ಏನಪ್ಪ ಬೇಕಿರೋದು ನಿಮಗೆ ಮನಿ ಅಟ್ರಾಕ್ಷನ್ಗೆ ಏನು ಬೇಕಿರೋದು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೋಡ್ದೇ ಸ್ಕಿಪ್ ಮಾಡಿದ್ರೆ ನೀವು ಖಂಡಿತ ನಿಮಗೆ ರಿಸಲ್ಟ್ ಸಿಗೋದು ಇಲ್ಲ. ಯಾಕೆಂದರೆ ನಾನು ಏನೋ ಹೇಳಿರ್ತೀನಿ ಮಧ್ಯದಲ್ಲಿ, ನೀವೇನೋ ಕೇಳಿಸ್ಕೊಂಡಿರ್ತೀರ, ಮತ್ತು ನಿಮ್ಗೆ ಅರ್ಥ ಆಗಿರಲ್ಲ, ಅದನ್ನು ಸ್ಕಿಪ್ ಮಾಡಿರ್ತೀರ, ಮತ್ತು ನಿಮಗೆ ರಿಸಲ್ಟ್ ಸಿಗಿ ಅಂದರೆ ಹೇಗೆ ಸಿಗುತ್ತೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪೂರ್ತಿ ವಿಡಿಯೋನ ನೋಡಿ ನೀವು. ನೋಡಿ, ಅದಕ್ಕೆ ಬೇಕಾಗಿರೋದು ಬಂದು ಇಷ್ಟೇ, ಇನ್ನೇನು ಕೂಡ ಬೇಡ. ನಿಮಗೆ ಮನಿ ಅಟ್ರಾಕ್ಷನ್ ಆಗಬೇಕು, ನಿಮಗೆ ಬೇಡ ಅಂದರೂ ಹಣ ಸುರಿಬೇಕು. ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ಅಷ್ಟು ಹಣ ನಿಮಗೆ ಅಟ್ರಾಕ್ಷನ್ ಆಗುತ್ತೆ. ಈಗ ಮ್ಯಾಗ್ನೆಟ್ ಇಟ್ಟರೆ ಹೇಗೆ ಕಬ್ಬಣ ಬಂದು ಅಟ್ರಾಕ್ಷನ್ ಆಗುತ್ತೆ, ಅದೇ ರೀತಿ ಅಟ್ರಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ನೀವು ಮಾಡಿ. ಇದು ಸ್ಫಟಿಕ, ಇದು ಆಲ್ರೆಡಿ ನನ್ನ ಹತ್ರ ಸೇಲ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ. ಸ್ಫಟಿಕದಿಂದ ಏನೇ ರಿಸಲ್ಟ್ ಮಾಡಿದ್ರು ಅದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. 7 ಡೇಸ್ ಸೀಕ್ರೆಟ್ ಹೇಳಿಕೊಟ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದು ಆರ್ಡರ್ ಮಾಡಿದ ಅವ್ರಿಗೆ ಮಾತ್ರ ಹೇಳ್ಕೊಡ್ತೀನಿ. ಅದು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸ್ಫಟಿಕ ಬೇಕು ಅಂದರೆ ನನ್ನ ಹತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವರಿಗೆ ಹೇಳ್ಕೊಡ್ತೀನಿ. ಇವಾಗ ರೆಮಿಡಿ ಬಗ್ಗೆ ಹೇಳ್ಕೊಡ್ತೀನಿ. ಇದು ಬಂದು ಎರಡು ಏನು ಬಂದಿರೋದು, ಇದು ಲವಂಗ ಬಂದು ಈ ಥರ ಮೊಗ್ಗಿರೋದು ತೊಗೋಬೇಕು. ಕಾಣಿಸ್ತಾ ಇರತ್ಯಾ? ಈ ಥರ ಮೇಲೆ ಇದಿರುತ್ತಲ್ಲ, ಈ ಥರ ಮೊಗ್ಗಿರೋದು ತೊಗೋಬೇಕಾಗುತ್ತೆ. ಇದು ಬಿದ್ದೋಗಿರೋದು ತೊಗೋಬೇಡಿ, ಇದು ಹರಳಿರೋದು ತೊಗೋಬೇಡಿ, ಈ ಥರ ಮೊಗ್ಗಿರೋದು ಮಾತ್ರ ತೊಗೊಳ್ಳಿ. ಇದು ಏಲಕ್ಕಿನೂ ಅಷ್ಟೇ, ಯಾವುದೇ ರೀತಿ ಸ್ವಲ್ಪ ಏನು ಓಪನ್ ಆಗಿರೋದು ಕಲೆ ಇರೋದು ಆ ಥರ ತೊಗೋಬೇಡಿ. ಚೆನ್ನಾಗಿರೋದನ್ನ ತೊಗೊಳ್ಳಿ. 2 ಸಾಕು, 2ರಿಂದ ಇದೆರಡು ಸಾಕು ನಿಮಗೆ. ಇದು ಬಂದು ಸ್ಫಟಿಕ ನಿಮಗೆ ಒಂದು ಸ್ವಲ್ಪ ಒಂದು 1/2 kg ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಒಂದು 1/4 kg ಮೇಲೆ ಇದ್ದರೆ ಪರವಾಗಿಲ್ಲ. ನಿಮಗೆ ಅಷ್ಟು ಬೇಕಾಗುತ್ತೆ. ನಿಮಗೆ ಚಿಕ್ಕ ತುಂಡೇನು ಬೇಕಾಗಿಲ್ಲ, ಜಾಸ್ತಿ ಬೇಕಾಗುತ್ತೆ. ಇದು 1/2 kg ಅಷ್ಟಾದರೂ ಬೇಕಾಗುತ್ತೆ. ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ.
ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಆರ್ಡರ್ ಮಾಡ್ಕೊಂಡಿರೋ ಟೈಮಲ್ಲೇ ಬೇಕು ಅಂದರೆ ಎಕ್ಸ್ಟ್ರಾ ನನಗೆ ಒಂದು ಹಾಫ್ ಕೆ ಜಿ ಬೇಕು ಅಂದರೆ ನಾನು ಕೊಟ್ಟು ಕಳಿಸಿರ್ತೀನಿ, ಹಾಫ್ ಕೆ ಜಿನೂ ಕೂಡ. ಓಕೆ, ಈ ಥರ ಕ್ಲಾತ್ ಬೇಕು. ಇದನ್ನು ಯಾವ ದಿನ ಮಾಡಬೇಕು ಅಂದರೆ ಇದನ್ನು ಬಂದು ಗುರುವಾರ ಮಾಡಿ, ಶುಕ್ರವಾರ ಮಾಡಿ, ಒಳ್ಳೆ ದಿನ. ಯಾವ ರೀತಿಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದೇಳಿ ಬೆಳಗ್ಗೆನೇ ಬೇಗ ಎದ್ದು ಯಾರ ಜೊತೆನೂ ಮಾಡಬೇಡಿ. ಎದ್ದ ತಕ್ಷಣ ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿದ ಮೇಲೆ ಬಂದು ಈ ಥರ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿರಿ. ಇವೆಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿರಿ. ಬೆಳಗ್ಗೆ ಎದ್ದ ತಕ್ಷಣ ಇದರ ಇರುತ್ತಲ್ವ, ಇದ್ರೊಳಗಡೆ ಇದನ್ನು ಹಾಕೋಬೇಕು. ಏನು ಇದ್ರದ್ದು ಲವಂಗದ ಮೊಗ್ಗೇನಿದೆ ಇದನ್ನು ಹಾಕ್ಕೊಳ್ಳಿ. 2 ಏಲಕ್ಕಿ, ಇಷ್ಟು ಸಾಕು. ಇನ್ನು ಸ್ಫಟಿಕದ ಏನು ತುಂಡುಗಳಿದೆ ಅದನ್ನು ಹಾಕ್ಕೊಳ್ಳಿ. ಇದೊಂದು ಜಾಸ್ತಿ ಇದ್ದರೆ ಇನ್ನೂ ಒಳ್ಳೆಯದೇ ನಿಮಗೆ. ಈ ಥರ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ಇದನ್ನು ಕೂಡ ಹಾಕ್ಕೊಳ್ಳಿ. ಸ್ಫಟಿಕದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಿದೆ ನಿಮಗೆ. ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ಈ ಸ್ಫಟಿಕ ನಿಮಗೆ ಸಿಗುತ್ತೆ. ಈ ಥರ ಕ್ಲೋಸ್ನ ಮಾಡ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡಿಕೊಂಡು ಇದನ್ನು ಎಲ್ಲಾದರೂ ಹಾಲಲ್ಲಿ ಇವಾಗ ನಾವು ಸ್ಕ್ರೀನ್ ಹಾಕ್ತೀವಲ್ಲ, ಸ್ಕ್ರೀನ್ ಹಾಕೋ ಜಾಗದಲ್ಲಿ ಇದನ್ನು ಹಾಗೆಯೇ ಈ ಥರ ನೋಡಿ, ಈ ಥರ ಡೋರಿಯಲ್ಲಿ ಹೀಗೆ ತೂಗಾಕ್ಬೋದು. ಹಾಲಲ್ಲಿ ಎಲ್ಲಾದರೂ ಪರವಾಗಿಲ್ಲ, ಯಾವುದಾದ್ರೂ ಮೊಳೆ ಇದೆ ಅಂದರೆ ಮೊಳೆಯಲ್ಲೂ ಕೂಡ ನೀವು ತೂಗಾಕ್ಬೋದು. ಈ ಥರ ಏನಾದರೂ ಮಾಡಿದ್ರೆ ನಿಮಗೆ ಮನಿ ಅಟ್ರಾಕ್ಷನ್ ಅನ್ನೋದು ಬೇಗ ಆಗುತ್ತೆ, ಆರೋಗ್ಯದ ಸಮಸ್ಯೆ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ನಿಮಗೇನಾದರೂ ಹಣಕಾಸಿನ ಸಮಸ್ಯೆ, ಯಾರಾದರೂ ದುಡ್ಡು ಕೊಟ್ಟಿರಬೇಕು, ಇಲ್ಲ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ದೀರಾ, ಆ ಥರ ಎಲ್ಲ ಹಣಕಾಸಿನ ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಅದು ಸೇರುತ್ತೆ. ಆ ಥರ ಸಮಸ್ಯೆಗಳು ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಇದರಿಂದ. ಮತ್ತು ನೀವು ಇದನ್ನು ಕಟ್ಟಬೇಕಾದ್ರೆ ನಿಮ್ಮ ವಿಷ್ ಏನಿದೆ ಅದನ್ನು ಖಂಡಿತ ಕೇಳ್ಕೋಬೇಕು. ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಕೇಳ್ಕೊಳ್ಳೇಬೇಕು. ಕೇಳ್ಕೊಳ್ಳಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಏನು ಅಗತ್ಯ ಜಾಸ್ತಿ ಇದೆ. ಇವಾಗ ನನಗೆ ಹಣ ಅನ್ನೋದು ನನಗೆ ಇಲ್ಲ, ತುಂಬ ಹಣ ಖರ್ಚಾಗ್ತಾಯಿದೆ, ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಎಷ್ಟೇ ಸಂಪಾದನೆ, ದಿನಕ್ಕೆ ನಾವು 10,000 ಸಂಪಾದನೆ ಮಾಡಿದ್ರು ನನಗೆ 100 ರೂಪಾಯಿ ಉಳಿಯಲ್ಲ ನಮಗೆ. ಹಾಗೆ ನನಗೇನು ಮಾಡೋದು, ನನಗೆ ಇಷ್ಟು ಹಣ ಹೋಗ್ತಾ ಇದೆಯಾ ಅಂತ ಅಂದಾಗ ನೀವು ಅದನ್ನು ಫ್ರೇ ಮಾಡ್ಕೋಬೋದು. ಮತ್ತು ನೀವು ಹಣ ಸಂಪಾದನೆ ನನಗೆ ಆಗ್ತಾಯಿಲ್ಲ, ಜಾಸ್ತಿ ಸಂಬಳ ಇಲ್ಲ, ನನಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಕೂಡ ಇದನ್ನು ನಿಮ್ಗೆ ಏನು ಕಷ್ಟ ಇದೆ ಅದು ಕೋರಿಕೆ ಏನಿದೆ ಎಲ್ಲನೂ ಕೂಡ ನೀವು ವಿಶ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಖಂಡಿತ ಹಾಗೆ ಆಗುತ್ತೆ. ಬೇಕಾದ್ರೆ ಸ್ಫಟಿಕ ನಾನು ಹೇಳಿದಾಗೆ ಸೀಕ್ರೆಟ್ ಅದನ್ನು ಕೂಡ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಜನಗಳಿಗೆ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಅದನ್ನು ಕೂಡ ಮಾಡಿ, ಇದನ್ನು ಕೂಡ ಮಾಡಿ. ಇದನ್ನು ಜಸ್ಟ್ ಹೀಗೆ ನೀವು ಹ್ಯಾಂಗ್ ಮಾಡಿಬಿಟ್ರೆ ಇದು ನಿಮಗೆ ಎಲ್ಲೇ ಇದ್ದರೂ ಕೂಡ ಮನಿ ಅಟ್ರಾಕ್ಷನ್ ಅನ್ನೋದು ಬೇಗ ಆಗುತ್ತೆ. ಮನಿ ಅಟ್ರಾಕ್ಷನ್ ಅಂದರೆ ಹೇಗೆ ಗೊತ್ತಾ, ಇವಾಗ ನಿಮ್ಗೆ ಯಾರಾದರೂ ಹಣ ಕೊಡಬೇಕು ಅಲ್ವಾ, ಅವರು ಹೇಗಾದರೂ ಮಾಡಿ ನಿಮಗೆ ಫಸ್ಟ್ ಇವಾಗ ಒಂದು 10 ಜನಕ್ಕೆ ಅವರು ಹಣನ ಕೊಡಬೇಕು, ಆದರೆ ಅವ್ರಿಗೆ ಎಲ್ಲರಿಗೂ ಕೊಡೋದು ಬಿಟ್ಟು ನಿಮಗೆ ತಂದು ಕೊಡ್ತಾರೆ. ಯಾಕೆಂದರೆ ಮನಿ ಅಟ್ರಾಕ್ಷನ್ ಈ ಥರ ಪವರ್ಫುಲ್ ರೆಮಿಡಿಗಳನ್ನ ನೀವು ಮಾಡಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ಅವರು ಏನು ಕೊಡಬೇಕು ಅನ್ನೋದು ಮನಸ್ಸು ಮಾಡ್ತಾರೆ. ಫಸ್ಟು ಯಾರ್ದು ಹೇಗಾದರೂ ಇರಲಿ ಇವ್ರದ್ದು ತೊಗೊಂಡೋಗಿ ಕೊಟ್ಬಿಡ್ಬೇಕು. ಮತ್ತು ನಮಗೆ ಏನೋ ಒಂದು ಮನಿ ಅಟ್ರಾಕ್ಷನ್ ಆಗಬೇಕು, ಕೆಲಸ ಆಗಬೇಕು, ಯಾವುದೋ ಜಮೀನದು ದುಡ್ಡು ಬರಬೇಕು, ಆಸ್ತಿದು ದುಡ್ಡು ಬರಬೇಕು, ಯಾವುದೋ ಆಸ್ತಿ ಪಾಲು ಬರಬೇಕು, ಇಲ್ಲ ಯಾವುದೋ ಒಂದು ಮೂಲೆಯಿಂದ ನನಗೆ ದುಡ್ಡು ಆಗಿದೆ, ಅದು ತುಂಬ ಸ್ಟಕ್ ಆಗೋಗಿದೆ, ಅದು ಬರ್ತಾ ಇಲ್ಲ. ಆ ಥರ ಎಲ್ಲ ಇರೋರು ಈ ಥರ ರೆಮಿಡಿಗಳನ್ನು ಮಾಡಿ ತುಂಬ ಒಳ್ಳೆ ಸಮಸ್ಯೆನ, ಏನೇ ಸಮಸ್ಯೆ ಇದ್ರೂ ಕೂಡ ಹೋಗ್ಲಾಡಿಸ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಅದಾದಮೇಲೆ ನಿಮಗೆ ಸಾಲದ ಸಮಸ್ಯೆ ಇದೆಯಾ, ಅದು ಸಾಲ ಅನ್ನೋದು ತುಂಬ, ಯಾರಿಗೆ ಸಾಲ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಒಂದಲ್ಲ ಒಂದೊಂದು ಥರ ಸಾಲಗಳು ಇರುತ್ತೆ. ಅದಾದಮೇಲೆ ಕೆಲವರಂತೂ ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಪಾಪ, ಸಾಲಕ್ಕಿಂತ ಜಾಸ್ತಿ ಬಡ್ಡಿನೇ ಜಾಸ್ತಿ ಆಗೋಗಿರುತ್ತೆ ಅಲ್ವಾ. ಅಂಥವ್ರು ಕೂಡ ಈ ಥರ ರೆಮಿಡಿನ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸ್ಫಟಿಕ ಅನ್ನೋದು ತುಂಬ ಅಟ್ರಾಕ್ಷನ್ ಮಾಡುತ್ತೆ. ಅದಲ್ಲದೆ ಅದು ಸೀಕ್ರೆಟ್ ರೆಮಿಡಿಗಳು ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆಲ್ರೆಡಿ ಇವಾಗ ನನ್ನ ಹತ್ರ ಸ್ಫಟಿಕ ತೊಗೊಂಡು ನಾನು 7 ಡೇಸ್ ಸೀಕ್ರೆಟ್ಗಳನ್ನ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅವರಿಗೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಅಂಗಡಿಗೆ ಕಟ್ತಾಯಿದ್ದಾರೆ, ಶಾಪ್ಗಳಿಗೆ ಕಟ್ತಾಯಿದ್ದಾರೆ, ದೊಡ್ಡ ಆಫೀಸು ಅಲ್ಲೆಲ್ಲ ಕಟ್ತಾಯಿದ್ದಾರೆ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಪಾಪ.
ಮೊನ್ನೆ ತಾನೇ ಒಬ್ಬರು ಕಾರ್ ತೊಗೊಂಡೆ ನಾನು. ಆಫೀಸಲ್ಲಿ ಏನೂ ಕೆಲಸ ಇರ್ತಾ ಇರಲಿಲ್ಲ ನನಗೆ. ನೊಣ ಹೊಡ್ಕೊಂಡು ಕೂತ್ಕೊತಾ ಇದ್ದೆ. ಅದಾದಮೇಲೆ ಒಳ್ಳೆ ಕೆಲಸ ಇದನ್ನು ಕಟ್ಟಿದ ಮೇಲೆ ಒಳ್ಳೆ ಕೆಲಸ ಸ್ಟಾರ್ಟ್ ಆಗಿದೆ ನನಗೆ. ಒಳ್ಳೆ ಏನೋ ಹೇಳಿದ್ರು ಅವರು, ಬಟ್ ನನಗೆ ಅರ್ಥ ಆಗಿಲ್ಲ. ಏನೋ ಕಸ್ಟಮರ್ ಏನೋ ಅಟ್ರಾಕ್ಷನ್ ಆಗ್ತಾಯಿದೆ ಏನೋ ಅಂದರು ಅವರು, ನನಗೆ ಅಷ್ಟು ಅರ್ಥ ಆಗಿಲ್ಲ. ಆ ಥರ ಆಗಿ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂದಿದ್ದು. ಹೌದು, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ನನಗೆ. ಕೈ ತುಂಬ ಹಣ ಇದೆ, ವರ್ಷ ಪೂರ್ತಿ ಆ ಪ್ರಾಜೆಕ್ಟ್ ಅನ್ನೋದು ನನಗೆ ಇದೆ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಳ್ಳೆಯದಾಗಲಿ. ಅದಲ್ಲದೆ ನೀವು ಇನ್ನೊಂದು ತೊಗೊಂಡು ನಾನು ಹೇಳಿದ ಜಾಗದಲ್ಲಿ ಇಡಿ. ಇನ್ನೊಂದು ಆರ್ಡರ್ನ ಮಾಡ್ಕೊಳ್ಳಿ. ನೀವು ಇನ್ನೊಂದು ತೊಗೊಂಡು ನಾನು ಹೇಳಿದ ಜಾಗದಲ್ಲಿ ಇಡಿ. ಇನ್ನೂ ಬೇಗ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತೀರಾ. ಮತ್ತು ಕಾರ್ನ ತೊಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್. ಹಾಗೆ ಇನ್ನೂ ಒಳ್ಳೆಯದಾಗಿ ಬೆಳೀರಿ ನೀವು ಅಂತ ನಾನು ಕೇಳ್ಕೊತೀನಿ. ಬೇಕು ಅಂದರೆ ಈ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಂಡಿರಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅದು ನಾರ್ಮಲ್ ಕಾಲ್ ಬರೋದಿಲ್ಲ, ಬಂದರೂ ಕೂಡ ನನ್ನ ಹತ್ರ ಇರೋದಿಲ್ಲ. ನನ್ನ ಜೊತೆ ಮಾತಾಡಬೇಕು, ನನ್ನ ಜೊತೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮಾತ್ರ ನಾನು ಸಿಗ್ತೀನಿ ನಿಮಗೆ. ವಾಟ್ಸಪ್ ಮೆಸೇಜನ್ನ ಮಾಡಿ ನೀವು, ಸರಿನಾ? ಇಷ್ಟು ಹೇಳ್ತಾ ಇದ್ದೀನಿ. ಇಷ್ಟು ನೀವು ಮಾಡಿ, ಖಂಡಿತ ನಿಮಗೆ ಹಣ ಬೇಡ ಅಂದರೂ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಹತ್ರನೇ ಬರುತ್ತೆ ಹಣ. ನಿಮ್ಗೆ ಯಾರೇ ಏನು ಹಣ ಕೊಡಬೇಕು ಅಂತ ಹೇಳಿದ್ರು ಕೂಡ ನಿಮ್ಮ ಹಣ ಬಂದು ನಿಮ್ಮ ಕೈಗೆ ಸೇರುತ್ತೆ. ಇದೊಂದು ಕೆಲಸ ಮಾಡಿ, ಖಂಡಿತ ನಂಬಿಕೆ ಇಟ್ಟು ಮಾಡಿ. ಮೇಯ್ನಾಗಿ ನಂಬಿಕೆ ಇಟ್ಟು ಮಾಡಿ. ಇದು ಯಾವುದೇ ರೀತಿ ನಾನು ಅದನ್ನು ಮಾಡಿ, ಇದನ್ನು ಮಾಡಿ, ಹಾಗೆ ಮಾಡಿ, ಹೀಗೆ ಬೇಡಿ ಖಂಡಿತ ಹೇಳೋದಿಲ್ಲ. ಏನು ಯೂಸ್ ಆಗುತ್ತೆ, ಏನು ಬಂದು ನಿಮಗೆ ಉಪಯೋಗ ಆಗುತ್ತೆ, ಯಾವುದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಉಪ್ಪಿಂದ ಆಗಿರಲಿ, ಲವಂಗ, ಏಲಕ್ಕಿ, ಅವೆಲ್ಲ ಏನು ಹೇಳೋದು ಮನೆಯಲ್ಲೇ ಸಿಗುವಂಥ ವಸ್ತುಗಳು. ಅದರಿಂದನೇ ನಿಮಗೆ ಎಲ್ಲ ರೆಮಿಡಿ ಕೂಡ ಹೇಳ್ಕೊಡ್ತೀನಿ. ಎಲ್ಲನೂ ಕೂಡ ಸಕ್ಸಸ್ ಆಗುತ್ತೆ. ನಾವೇ ಅಂತಲ್ಲ, ದೊಡ್ಡ ಏನು ಹೇಳೋದು, ದೊಡ್ಡ ಇರೋರಿಗೆಲ್ಲ ಎಲ್ಲರಿಗೂ ಗೊತ್ತು ಈ ರೆಮಿಡಿಗಳು. ಕಲ್ಲುಪ್ಪಿಂದ, ಲವಂಗದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಆ ವಸ್ತುಗಳಿಂದನೇ ನಾನು ನಿಮಗೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ಯೂಸ್ ಮಾಡಿ, ಖಂಡಿತ ಯೂಸ್ ಮಾಡಿ. ಎಲ್ಲರೂ ಕೂಡ ಈ ಥರ ರೆಮಿಡಿಗಳನ್ನು ಮಾಡಿ ಮನೆಯಲ್ಲಿ ಆಕರ್ಷಣೆ ಆಗಿರಲಿ, ಮನೆ ಪ್ರಾಬ್ಲಮ್ ಆಗಿರಲಿ, ಎಲ್ಲನೂ ಕೂಡ ದೂರ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.